ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಆಯಿತಾ, ಏನು ಗೊತ್ತಾ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅರೌಂಡ್ 1.5 ಇಯರೇ ಆಗೋಯ್ತಾಯ್ತಾ. ಬಟ್ ಕಾರಣಾಂತರಗಳಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಸ್ವಲ್ಪ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ಹಾಗಂತ ಡೈಲಿ ಏನು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಆದಷ್ಟು ರೆಗ್ಯುಲರಾಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ, ಇನ್ನೊಂದು ಏನು ಗೊತ್ತಾ, ನಾನು ಅಬ್ರೋಡ್ ಬಂದುಬಿಟ್ಟು 2 ಇಯರ್ಸ್ ಕಂಪ್ಲೀಟ್ ಆಯಿತಾ. ಈ 2 ಇಯರ್ಸಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇತ್ತು. ನಿಮ್ಮ ಹತ್ರ ತುಂಬ ಶೇರ್ ಮಾಡ್ಕೊಳ್ಳೋಕ್ಕಿದೆ. ಆಯಿತಾ, ಅದಕ್ಕೋಸ್ಕರನೇ ನಾನು ಮತ್ತೆ ಕಮ್ ಬ್ಯಾಕ್ ಮಾಡಿರೋದು. ಏನಂದರೆ, ಮೇ ಬಿ ಯಾರಿಗಾದರೂ ಫ್ಯೂಚರಲ್ಲಿ ಹೆಲ್ಪ್ ಆಗ್ಬೋದು. ಯಾರಾದರೂ ಅಬ್ರಾಡ್ ಮೂವ್ ಆಗೋರಿದ್ದರೆ, ಹಾಗೆಯೇ ಆಲ್ರೆಡಿ ಯಾರಾದರೂ ಇದ್ದವರಿದ್ದರೆ ಅವ್ರಿಗೂ ರಿಲೇಟ್ ಆಗ್ಬೋದು. ಹೌದು, ನಾವು ಹೀಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಲ್ಲ ಅಂತ ಹೇಳಿಬಿಟ್ಟು. ಸೊ ಅಷ್ಟೇ, ಮತ್ತಿನ್ನೇನಿಲ್ಲ. ತುಂಬ ದಿನ ಆದಮೇಲೆ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಇದೆ ನಿಮ್ಮ ಜೊತೆ ಮಾತಾಡ್ತಿರೋದು. ಇನ್ನೊಂದು ಏನು ಗೊತ್ತಾ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಹೇಗೆ ಮೋಟಿವೇಟ್ ಆದೆ ಅಂತ ನಿಮ್ಮ ಹತ್ರ ಹೇಳ್ತೀನಿ. ಅರೌಂಡ್ 11-12 ಇಯರ್ಸ್ ಬ್ಯಾಕು ನಾನು ಪ್ಲಸ್ ಒನ್ನಲ್ಲಿರ್ತಾ ನಾನು ಆ್ಯಂಡ್ರಾಯ್ಡ್ ಮೊಬೈಲ್ ತೊಗೊಂಡಿದ್ದು. ಆ ಟೈಮಲ್ಲಿ ಹೀಗೆ ಯೂಟ್ಯೂಬ್ ಚಾನಲ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಹೈಫೈ ಕನ್ನಡ ಲಾಗ್ಸ್ ಅಂತ ಅವ್ರು UK ಇಂದ ಲಾಗ್ಸ್ ಮಾಡ್ತಾಯಿದ್ರು. ಆಯಿತಾ, ಅವ್ರದ್ದು ಲಾಗ್ಸ್ ನೋಡಿದಾಗ ನನಗೆ ಫುಲ್ ಖುಷಿ ಆಗಿಬಿಡ್ತು. ಓಕೆ, ಚೆನ್ನಾಗೆಲ್ಲ ಅಲ್ಲಿದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರಲ್ವ, ನಾನು ಫ್ಯೂಚರಲ್ಲಿ ಅಬ್ರಾಡ್ಗೆ ಹೋಗ್ಬಿಟ್ಟು ಇದೇ ಥರ ವೀಡಿಯೋಸ್ ಮಾಡಬೇಕು. ನಾನು ಈ ಥರ ಆವಾಗ ಈವನ್ ನನಗೆ ಯೂಟ್ಯೂಬ್ ಆಗಲಿ ಲಾಗ್ಸ್ ಅಂದರೆ ಏನಂದರೆ ಏನು ಐಡಿಯಾ ಇಲ್ಲ. ಆಯಿತಾ, ಏನಂದರೆ ಏನೂ ಐಡಿಯಾ ಇಲ್ಲ. ಮೊಬೈಲ್ ತೊಗೊಂಡು ನೋಡಿದ್ದು, ಜಸ್ಟ್ ಅವಾಗ ಅಂದ್ಕೊಂಡಿದ್ದು ಎಷ್ಟು ಚೆನ್ನಾಗಿದೆ. ಈವನ್ ರೆಗ್ಯುಲರಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಒಂಥರ ಅಡಿಕ್ಷನ್ನೇ ಅಂದ್ಕೊಳ್ಳಿ. ಹಾಗೆ ಆವಾಗ ನನಗೂ ಫುಲ್ ಖುಷಿ, ನಾನು ಹೀಗೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು. ಅದೇನೋ ಮ್ಯಾನಿಫೆಸ್ಟೇಷನ್ ಏನೋ ಅಂತಾರಲ್ಲ, ಮೇ ಬಿ ಅದೇ ಥರನೇ ನಾನು ಅಬ್ರಾಡ್ ಬಂದೆ, ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದೆ. ಬಟ್ ಆಮೇಲೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಸ್ಟಾಪ್ ಕೂಡ ಮಾಡಿದೆ. ಬಟ್ ಇವಾಗ ಕಮ್ ಬ್ಯಾಕ್ ಮಾಡಿದ್ದೀನಿ. ಐ ಹೋಪ್ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ, ಅದೇ ಹೇಳ್ತಾರಲ್ಲ, ಯಾವಾಗಲೂ ಪಾಸಿಟಿವಾಗಿ ಥಿಂಕ್ ಮಾಡಬೇಕಂತ. ನಿಜ ಅನಿಸುತ್ತೆ ಅದೆಲ್ಲ. ಆಯಿತಾ, ನಾವು ಯಾವತ್ತೂ ಪಾಸಿಟಿವಾಗಿ ಥಿಂಕ್ ಮಾಡಬೇಕು. ನಾವು ಏನು ಅಂದ್ಕೊಳ್ತೀವೋ ಅದು ನಿಜವಾಗ್ಲೂ ಆಗುತ್ತೆ. ಈವನ್ದು ನನಗೆ ಐಡಿಯಾನೇ ಇರಲಿಲ್ಲ. ಈವನ್ ಏನಂದರೆ, ನನ್ನ ಕ್ಲೋಸ್ ಸರ್ಕಲ್ ಯಾರೂ ಅಬ್ರಾಡಲ್ಲಿ ಇರಲಿಲ್ಲ. ಅದೊಂದು ಥಾಟ್ಸೇ ಇರಲಿಲ್ಲ. ಆಯಿತಾ, ಅದೊಂದು ಡ್ರೀಮ್ ಅಂತ ಏನೂ ಇರಲಿಲ್ಲ. ನಾನು ಅಬ್ರಾಡ್ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಕೆಲಸ ಮಾಡಬೇಕು, ಆ ಥರ ಏನೂ ಇರಲಿಲ್ಲ. ಬಟ್ ನನಗೆ ಗೊತ್ತಿಲ್ಲ, ಆ ಚಿಕ್ಕ ವಯಸ್ಸಲ್ಲಿ ನಾನು ಅಂದ್ಕೊಂಡಿದ್ದು ಮೇ ಬಿ ಫುಲ್ಫಿಲ್ ಆಯಿತು ಅಂತ ಅನಿಸುತ್ತೆ. ನಾನು ಯಾವಾಗಲೂ ದೇವರಿಗೆ ಗ್ರೇಟ್ಫುಲ್ ಆಗಿರ್ತೀನಿ. ಇನ್ನೊಂದೇನೆಂದರೆ, ಅವ್ರಿಗೆ ಕೂಡ ನಾನು ಹೈಫೈ ಕನ್ನಡ ಲಾಗ್ಸ್ ಅವ್ರಿಗೆ ಕೂಡ ಮೆಸೇಜ್ ಮಾಡಿದ್ದೆ. ಅದಾದಮೇಲೆ ನಾನು ಹೀಗೆ ಅಂದ್ಕೊಂಡಿದ್ದೆ ಇವಾಗ ನಾನು ಅಬ್ರಾಡ್ ಮೂವ್ ಆಗಿ ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಅವ್ರು ರಿಪ್ಲೈ ಕೂಡ ಮಾಡಿದರು, ಆಲ್ ದ ಬೆಸ್ಟ್ ಅಂತ. ಇವಾಗ ಮೇ ಬಿ ಅವ್ರು ವೀಡಿಯೋಸ್ ಮಾಡ್ತಾಯಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ತುಂಬ ಸರ್ಚ್ ಮಾಡಿದ್ದೆ ಅವ್ರದ್ದು ವೀಡಿಯೋಸು. ತುಂಬ ವರ್ಷಗಳ ಹಿಂದೆಯೇ ಸ್ಟಾಪ್ ಆಗಿದೆ ಅಂದ್ಕೊತೀನಿ. ಅಷ್ಟೇ, ಇದು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ಮೋಟಿವೇಶನ್. ಅಂದರೆ ಮೋಟಿವೇಟ್ ಆಗಿರೋದು ಅಲ್ಲಿಂದ ತುಂಬ ವರ್ಷಗಳ ಹಿಂದೆ, ಒಂದು 11-12 ಇಯರ್ಸ್ ಬ್ಯಾಕ್ ಸ್ಟೋರಿ ಇದು. ಓಕೆ, ಇದಾಗಿತ್ತು ಇವತ್ತಿನ ಕತೆ. ಆಯಿತಾ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಏನಾದರೂ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್.